ಧನುರ್ರಾಶಿ ಕಾಲಿಗೆ ಸಂಬಂಧಪಟ್ಟ ಹಾಗೆ ಏನೋ ಸಮಸ್ಯೆ ಕಾಡಬಹುದು ಅಂತ ಹೇಳಿ ಸೂಚನೆ ಗೊತ್ತಾಗುತ್ತೆ. ಆಹಾರದಿಂದ ಆರೋಗ್ಯವನ್ನು ಹಾಳು ಮಾಡಿಕೊಳ್ತೀರಿ. ನಾಲಿಗೆಗೆ ರುಚಿಯಾಗಿದೆ ಅಂತ ಹೇಳಿ ಯಥೇಚ್ಛವಾಗಿ ಆಹಾರವನ್ನು ಸೇವನೆ ಮಾಡಿ ಮಾಡಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಕ್ಕಂಥದ್ದು. ಒಂದು ದಿವಸದಲ್ಲಿ ಆಗ್ತಕ್ಕಂತಹ ತಪ್ಪು ಸರಿಪಡಿಸ್ಕೊಳ್ಬೇಕಾದ್ರೆ ಹಲವಾರು ದಿವಸಗಳು ಬೇಕು, ಹಲವಾರು ತಿಂಗಳುಗಳು ಬೇಕಾಗಬಹುದು. ಇಡೀ ಶರೀರ ಹಾಳಾಗುವಂತಹ ಪರಿಸ್ಥಿತಿ. ಬೇರೆಯವರ ಜೊತೆ ವ್ಯವಹಾರವನ್ನು ಮಾಡಬೇಕಾದ್ರೆ ಗಮನ ಇರಬೇಕು. ಯಾವ ವ್ಯವಹಾರವನ್ನು ಮಾಡ್ತಾ ಇದ್ದೀನಿ, ಇದರ ಲಕ್ಷಣಗಳೇನು, ನನ್ನ ಸಾಮರ್ಥ್ಯ ಏನು, ಇವೆಲ್ಲವೂ ಕೂಡ ಪ್ರಾಥಮಿಕ ರೀತಿಯಲ್ಲಾದರೂ ಕೂಡ ಗೊತ್ತಿರಬೇಕು. ಇಲ್ಲದೇ ಇದ್ದರೆ ಕಷ್ಟ ನಷ್ಟಗಳನ್ನು ಅನುಭವಿಸುವಂಥವ್ರು ನೀವೇ ಆಗ್ತೀರಿ. ನಿಮ್ಮ ಕರ್ತವ್ಯದ ಬಗ್ಗೆ ಗಮನ ಇರಬೇಕು. ನನ್ನ ಜವಾಬ್ದಾರಿ ಏನು, ಯಾವ ರೀತಿಯಲ್ಲಿ ನಾನು ವರ್ತಿಸಬೇಕು ಅನ್ನುವಂಥದ್ದು ಗೊತ್ತಾಗಬೇಕು. ಮೇಲಧಿಕಾರಿಗಳು ಹಿರಿಯರು ನಿಮ್ಮನ್ನು ಬೈಗುಳದಿಂದ ಸನ್ಮಾನಿಸ್ತಾರೆ. ಇದರ ಅರ್ಥ ಅವರ ಮನಸ್ಸನ್ನು ಗೆಲ್ಲೋದಕ್ಕಾಗೋದಿಲ್ಲ. ಅವರ ಅವಕೃಪೆಗೆ ನೀವು ಪಾತ್ರರಾಗ್ತೀರಿ. ನೀವು ಮಾಡತಕ್ಕಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಅವರು ಎತ್ತಿ ಹಿಡಿದು ತೋರಿಸ್ತಾರೆ, ನಿಮ್ಮನ್ನು ದೂಷಣೆ ಮಾಡ್ತಾರೆ. ಇದಕ್ಕೆಲ್ಲ ಅವಕಾಶಗಳಾಗತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಗಣಪತಿಗೆ ಗಂಧದಿಂದ ಶ್ರೀಗಂಧದಿಂದ ಅಭಿಷೇಕವನ್ನು ಮಾಡಿಸಿ ಶುಭವಾಗಿ. ಮಕರ ರಾಶಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ನೌಕರರಿಗೆ ಜಗಳದ ಸಮಸ್ಯೆ. ಯಾರ ಹತ್ರ ಮಾತಾಡಿದರೂ ಕೂಡ ಜಗಳ, ಎಲ್ಲಿ ಹೋದರೂ ಗಲಾಟೆ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶಕ್ಕೆ ಅವಕಾಶವಾಗುತ್ತೆ. ಪತಿಪತ್ನಿಯರಲ್ಲಿ ಪರಸ್ಪರವಾದಂತಹ ಕಾಳಜಿ, ಸಂತೋಷ ಇವೆಲ್ಲವನ್ನು ಬಹಳ ಅಪರೂಪಕ್ಕೆ ನೋಡ್ತಾ ಇದ್ದೀರಿ. ಸಂತೋಷವಾಗಿರಿ, ದಿನವೂ ಕೂಡ ಹೀಗೆ ಇರಿ ಅಂತ ಹೇಳಿ ನಮ್ಮ ಆಸೆ. ಸರ್ಕಾರಿ ಕೆಲಸ ಬಹಳ ವಿಳಂಬವಾಗುತ್ತೆ, ಇದರಲ್ಲಿ ಆಶ್ಚರ್ಯ ಏನಿಲ್ಲ. ಆದರೂ ಇವತ್ತು ಹೀಗೆ ಮಕರ ರಾಶಿಯವರಿಗೆ ಆಗ್ತಾ ಇದೆಯಲ್ಲ ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ದೈವಾನುಗ್ರಹವನ್ನು ಪಡ್ಕೊಳ್ಳೋದ್ರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಭಗವಂತನ ಕೃಪೆಗೆ ಪಾತ್ರರಾಗೋದ್ರಲ್ಲಿ ಯಶಸ್ಸು ನಿಮ್ಮದಾಗತ್ತೆ. ತದೇಕ ಚಿತ್ತದಿಂದ ಭಕ್ತಿ ಭಾವದಿಂದ ನಿಸ್ವಾರ್ಥವಾಗಿ ಭಗವಂತನನ್ನು ಸೇವೆ ಮಾಡುವ ಫಲ, ಅದರಿಂದ ಪ್ರಾಪ್ತವಾಗುವಂತಹ ಪುಣ್ಯಾಂಶ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ತಂದೆಯವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗತ್ತೆ. ಜಾಗ್ರತೆಯನ್ನು ವಹಿಸಿ ಎಚ್ಚರಿಕೆಯಿಂದ ಇರಿ. ಮಾನಸಿಕವಾಗಿ ಒಂದಷ್ಟು ಸಿದ್ಧವಾಗಿರಿ ಅನ್ನುವಂಥದ್ದು. ಸ್ವಯಂವರ ಪಾರ್ವತಿಯನ್ನು ಧ್ಯಾನಿಸಿ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬ ಪ್ರಾರ್ಥನೆ ಮತ್ತೆ ಮತ್ತೆ ಮಾಡಿ ಜಗನ್ಮಾತೆಯಿಂದ ರಕ್ಷಣೆ ಸಿಕ್ಕಲಿ. ಶುಭವಾಗಿ. ಕುಂಭರಾಶಿ ಯಾವುದೇ ಕಾರಣಕ್ಕೂ ಈ ದಿವಸ ದ್ವೇಷಾಸೂಯೆಗಳನ್ನು ಇಟ್ಟುಕೊಳ್ಬೇಡಿ. ಬೇರೆಯವರ ಜೊತೆಯಲ್ಲಿ ದ್ವೇಷವನ್ನು ಬೆಳೆಸ್ಕೊಳ್ಬೇಡಿ. ಆದಷ್ಟು ನೀವೇ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥದ್ದು, ರಾಜಿ ಮಾಡಿಕೊಳ್ತಕ್ಕಂತಹ ಮನೋಭಾವದಲ್ಲಿ ಇದ್ದರೆ ಅದು ನಿಮಗೆ ಒಳಿತಾಗುವಂಥದ್ದಿದೆ. ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಕಾಣ್ತೀರಿ. ಧನಾತ್ಮಕವಾದಂತಹ ಬದಲಾವಣೆ ಇಡೀ ನಿಮ್ಮ ಜೀವನವನ್ನೇ ಪರಿವರ್ತನೆ ಮಾಡ್ತಕ್ಕಂಥದ್ದು ಆಗಬಹುದು ಅನ್ನುವಂಥದ್ದು ಗೊತ್ತಿರಲಿ. ವ್ಯಾಪಾರ ವ್ಯವಹಾರದ ಸಮಸ್ಯೆಗಳು ಏನೇ ಇರಲಿ ಅದೆಲ್ಲವೂ ಕೂಡ ಇತ್ಯರ್ಥವಾಗ್ತಕ್ಕಂತಹ ಯೋಗ, ಆ ಒಂದು ಸುಸಂದರ್ಭ ವಾತಾವರಣಗಳು ಸೃಷ್ಟಿಯಾಗುವಂಥದ್ದಿದೆ. ಕೆಲಸಗಳು ಎಲ್ಲ ಪೂರ್ಣವಾಗಿ ಸಂತೋಷವಾಗುತ್ತೆ. ಉತ್ತಮವಾದಂತಹ ದಿವಸ ಅಂತ ಹೇಳಿ ಒಟ್ಟಾರೆ ಹೇಳಬಹುದು. ಸಮಾಧಾನವಾಗಿರಬೇಕು. ಎಲ್ಲಿ ಸಮಾಧಾನವನ್ನು ಕಳ್ಕೊಳ್ತೀರಿ, ತಾಳ್ಮೆಯನ್ನು ಕಳ್ಕೊಳ್ತೀರಿ, ತಾಳ್ಮೆಗೆಡ್ತೀರಿ, ವ್ಯವಧಾನವನ್ನು ಕಳ್ಕೊಳ್ತೀರಿ, ಅದು ವಿರುದ್ಧವಾದಂತಹ ಫಲವಾಗಿ ಪರಿಣಮಿಸುತ್ತೆ ಎನ್ನುವಂತಹ ಸಾಮಾನ್ಯ ತಿಳುವಳಿಕೆ ನಿಮಗಿದ್ದು ಬಿಟ್ಟರೆ ಈ ದಿವಸ ನೀವು ಗೆದ್ರಿ ಅಂತ ಅರ್ಥ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ ಆ ಸದ್ಗುರುಗಳನ್ನು, ಅವಧೂತರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ಬರ್ಬೋದು. ಇದು ಸಾಮಾನ್ಯವಾಗಿ ಎಲ್ಲ ಕುಟುಂಬಗಳಲ್ಲೂ ಇರುವಂಥದ್ದೇ. ಆದರೆ ಬುದ್ಧಿವಂತಿಕೆಯಿಂದ ಅದನ್ನೆಲ್ಲ ಬಗೆಹರಿಸ್ತಕ್ಕಂತಹ ಶಕ್ತಿ ನಿಮಗಿದೆ. ಆದರೆ ಆ ಶಕ್ತಿಯನ್ನು ಒಳ್ಳೆಯ ರೀತಿಯಲ್ಲಿ ನೀವು ವಿನಿಯೋಗ ಮಾಡಿಕೊಳ್ಳಬೇಕಾದಂತಹ ಎಚ್ಚರಿಕೆ ಅಥವಾ ಆ ಒಂದು ತಿಳುವಳಿಕೆ ನಿಮಗೆ ಇರಬೇಕಾಗುತ್ತೆ.
ಅಕ್ಕಪಕ್ಕದವರ ಸಹಾಯ ವಿಶ್ವಾಸ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ದುರುಪಯೋಗ ಮಾಡಿಕೊಳ್ಬೇಡಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗಿ ಒಂದಷ್ಟು ನಷ್ಟವನ್ನು ಅನುಭವಿಸ್ಬೋದು. ಮಕ್ಕಳಿಗೋಸ್ಕರವಾಗಿ ಒಂದಷ್ಟು ಖರ್ಚನ್ನು ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಇವತ್ತು ಭವಿಷ್ಯದ ನಿರ್ಧಾರ, ಮುಂದೇನು ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಗಣನೀಯವಾದಂತಹ ಚಿಂತನೆ, ಬೇರೆ ಬೇರೆಯವರ ಸಲಹೆ ಸಹಕಾರ ಅಥವಾ ಮಾರ್ಗದರ್ಶನ ಇವೆಲ್ಲವೂ ಕೂಡ ಸಿಕ್ಕುವಂತಹದ್ದು. ಸರಿಯಾದಂತಹ ನಿರ್ಧಾರವನ್ನು ಮಾಡಿ ಭವಿಷ್ಯದ ಒಂದು ಉಜ್ವಲವಾದಂತಹ ಸಮಯ ಇದು ಅಂತ ಹೇಳಿ ತೀರ್ಮಾನ ಮಾಡಿ ಒಳ್ಳೆಯ ಹಾದಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಶುಭವಾಗಿ.